ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ಸಿ ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಾಲಿಡ್ ವರ್ಕ್ಸ್ 2023 ಇದರ ಇಂಟರ್ಫೇಸ್ ಯಾವ ರೀತಿ ಇರುತ್ತೆ ಅಂತೇಳಿ ತೋರಿಸೋಣ ಅಂತೇಳಿ ವಿಡಿಯೋ ಮಾಡ್ತಿರೋದು. ಫಸ್ಟ್ ನೀವು ಸಾಲಿಡ್ ವರ್ಕ್ಸ್ 2023 ಇದು ಕ್ರಾಕ್ ವರ್ಷನ್ ಸಿಗುತ್ತೆ. ಫಸ್ಟ್ ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ, ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇಲ್ಲ ನಿಮಗೆ ನಿಯರ್ ಬೈ ಸೈಬರ್ ಸೆಂಟ್ರಲ್ಲಿ ಸಾಫ್ಟ್ವೇರ್ ಸಿಗುತ್ತೆ, ಅದು ನೀವು ಸಿಸ್ಟಮ್ಗಿದ್ರೆ ಇನ್ಸ್ಟಾಲ್ ಮಾಡಿಸ್ಕೊಳ್ಳಿ. ಬಟ್ ಇಲ್ಲ ನೀವಾಗೆ ಓನಾಗಿ ಆ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡ್ತೀನಿ ಅನ್ನೋದಾದರೆ ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ನೀವು ಇನ್ಸ್ಟಾಲೇಷನ್ ಬಿಫೋರ್ ನಿಮ್ಮ ನೆಟ್ ಆಫ್ ಆಗಿರಬೇಕು. ಒಂದು ವೇಳೆ ನೀವು ನೆಟ್ ಆನ್ ಮಾಡಿಕೊಂಡು ಸಾಲಿಡ್ ವರ್ಕ್ಸ್ನ ಇನ್ಸ್ಟಾಲ್ ಮಾಡ್ಲಿಕ್ಕೆ ಹೋದರೆ ನಿಮ್ಮ ಮೇಲ್ ಐ ಡಿ ಡೈರೆಕ್ಟ್ ಡೆಸಾಲ್ಟ್ ಸಿಸ್ಟಮ್ ಏನು ಸಾಲಿಡ್ ವರ್ಕ್ಸ್ ಕಂಪನಿ ಏನಿದೆಯಲ್ಲ ಡೆಸಾಲ್ಟ್ ಸಿಸ್ಟಮ್ ಅವ್ರಿಗೆ ನಿಮ್ಮ ಮೇಲ್ ಐ ಡಿ ಡೈರೆಕ್ಟಾಗಿ ಹೋಗುತ್ತೆ. ಸೊ ಅವ್ರು ನಿಮ್ಮ ಮೇಲ್ ಐ ಡಿ ಬ್ಲಾಕ್ ಮಾಡ್ತಾರೆ. ಅದಾದ್ಮೇಲೆ ನಿಮಗೆ ಲೈಫ್ ಲಾಂಗ್ ಆ ಮೇಲ್ ಐ ಡಿಯಿಂದ ಯಾವುದೇ ಕಾರಣಕ್ಕೂ ಸಾಲಿಡ್ ವರ್ಕ್ಸ್ ಕ್ರಾಕ್ ವರ್ಷನ್ ಇನ್ಸ್ಟಾಲ್ ಆಗಲ್ಲ. ಸೊ ನೀವು ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ನೆಟ್ಟನ್ನು ಆಫ್ ಮಾಡಿಕೊಂಡು ನೆಕ್ಸ್ಟ್ ನೀವು ಇನ್ಸ್ಟಾಲೇಷನ್ ಸ್ಟಾರ್ಟ್ ಮಾಡಿ, ಯಾವುದೇ ಸಾಫ್ಟ್ವೇರ್ ಆದರೂ ಸರಿ. ಇಲ್ಲ ನಮಗೆ ಗೊತ್ತಿಲ್ಲ ಅಂದರೆ ನಿಯರ್ ಬೈ ಸೈಬರ್ ಸೆಂಟ್ರಲ್ಲಿ ಹೋಗಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೀವು ಕೆಳಗಡೆ ನೋಡ್ತಿರ್ಬೋದು, ನೀವು ನನ್ನ ಕಸರ್ನ ಫಾಲೋ ಮಾಡಿ. ಸಾಲಿಡ್ ವರ್ಕ್ಸ್ 2023 ಅಂತೇಳಿ ಇದೆ, ಅದರ ಐಕಾನ್ ಬಂದು ಈ ರೀತಿ ಇರುತ್ತೆ. ಸೊ ಓಪನ್ ಮಾಡ್ತೀನಿ. ನೀವು ಓಪನ್ ಮಾಡಿದಾಗ ಇಂಟರ್ಫೇಸ್ ಈ ರೀತಿ ಇರುತ್ತೆ. ಸಾಲಿಡ್ ವರ್ಕ್ಸ್ 2023 ಅಂತ ಇರುತ್ತೆ. ಇಲ್ಲಿ ಈ ಕಡೆ ನೀವು ಲೆಫ್ಟ್ ಕಾರ್ನರಲ್ಲಿ ಬಂದರೆ ಇಲ್ಲಿ ಇದು ನಾವು ಸಾಲಿಡ್ ವರ್ಕ್ಸ್ ಟೈಟಲ್ ಬಾರ್ ಅಂತ ಕರಿತೀವಿ. ಅದರ ಪಕ್ಕದಲ್ಲಿ ನೋಡ್ಬೋದು ಹೋಮ್, ನ್ಯೂ, ಓಪನ್ ಈ ಥರ ಇದೆ. ಸೊ ನಾವೇನಂದರೆ ನೀವು ಹೊಸದಾಗಿ ಒಂದು ಮಾಡೆಲ್ ಕ್ರಿಯೇಟ್ ಮಾಡಬೇಕು. ಅವಾಗ ನಾವು ಈ ನ್ಯೂ ಅಂತಿದೆಯಲ್ಲ ಇದನ್ನು ಕ್ಲಿಕ್ ಮಾಡಬೇಕು. ಇದರ ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಒಂದು ಪಾಪಪ್ ಓಪನ್ ಆಗುತ್ತೆ. ಆ ಪಾಪಪ್ಪಲ್ಲಿ ಏನಿರುತ್ತೆ, ಒಂದು ಪಾರ್ಟ್, ಅಸೆಂಬ್ಲಿ ಮತ್ತು ಡ್ರಾಯಿಂಗ್ ಅಂತ ಕೇಳುತ್ತೆ. ಸೊ ನಾವಿವಾಗ ಫಸ್ಟು ಪಾರ್ಟಿಂದ ಸ್ಟಾರ್ಟ್ ಮಾಡೋಣ. ಪಾರ್ಟ್ ಅಂದರೆ ಏನು, ಒಂದು ಸಿಂಗಲ್ ಒಂದು ನಟ್ ಬೋಲ್ಟ್ ಅಂತ ತೊಗೊಂಡ್ರೆ ನಟ್ಟು ಒಂದು ಪಾರ್ಟು, ಬೋಲ್ಟ್ ಒಂದು ಪಾರ್ಟ್ ಆಗುತ್ತೆ. ಸೊ ಇಂಡಿವಿಜುವಲ್ ಆಗಿ ನಾವು ಏನೇ ಕ್ರಿಯೇಟ್ ಮಾಡಬೇಕು ಅಂದರೆ ನಾವು ಈ ಪಾರ್ಟ್ ವರ್ಕ್ ಬೆಂಚಿಂದ ಕ್ರಿಯೇಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಈ ಅಸೆಂಬ್ಲಿ ಡ್ರಾಯಿಂಗು ನಾನು ನಿಮ್ಗೆ ಆಮೇಲೆ ಹೇಳ್ಕೊಡ್ತೀನಿ. ಫಸ್ಟ್ ಈ ಪಾರ್ಟ್ ಏನಂತ ನೋಡೋಣ. ಇದನ್ನು ಕ್ಲಿಕ್ ಮಾಡಿ, ಎಲ್ಲಿ ಕೆಳಗಡೆ ಓಕೆ ಇದೆಲ್ಲ ಓಕೆ ಕೊಡಿ. ನೀವು ಇದು ಓಕೆ ಕೊಟ್ಟಾಗ ಈ ರೀತಿ ನಿಮ್ಗೆ ಒಂದು ಇಂಟರ್ಫೇಸ್ ಬರುತ್ತೆ. ಈ ಇಂಟರ್ಫೇಸಲ್ಲಿ ಏನೇನಿರುತ್ತೆ ಅಂತೇಳಿ ನಿಮ್ಗೆ ಇವಾಗ ಹೇಳ್ಕೊಡ್ತೀನಿ. ಯಾರು ಫ್ರೆಶರ್ ಇದ್ದೀರಾ, ಡಿಸೈನ್ ಟೂಲ್ಸ್ ಕಲಿಬೇಕಂತಿದ್ದೀರಾ, ಡಿಸೈನ್ ಸಾಫ್ಟ್ವೇರ್ಸ್ ಕಲಿಬೇಕಂತಿದ್ದೀರಾ, ಅವರು ಈ ಚಾನಲ್ ತುಂಬ ಯೂಸ್ ಆಗುತ್ತೆ. ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಕನ್ನಡದಲ್ಲಿ ಎಲ್ಲ ಸಾಫ್ಟ್ವೇರ್ನು ಬೇಸಿಕ್ ಟು ಅಡ್ವಾನ್ಸ್ ಇಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ವಿತ್ ಆಲ್ ಟೆಕ್ನಿಕಲ್ ಗೈಡೆನ್ಸ್. ಟೆಕ್ನಿಕಲ್ ವ್ಯೂ ಪಾಯಿಂಟಿಂದ ನಿಮ್ಗೆ ಏನೇನು ಬೇಕೋ ಎಲ್ಲ ರೀತಿಯಲ್ಲಿ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಇಲ್ಲಿ ನೋಡ್ಬೋದು, ಟಾಪ್ ಲೆಫ್ಟ್ ಕಾರ್ನರಲ್ಲಿ ಸಾಲಿಡ್ ವರ್ಕ್ಸ್ ಅಂತಿದೆಯಲ್ಲ, ಇದು ನಾವು ಟೈಟಲ್ ಬಾರ್ ಅಂತ ಕರಿತೀವಿ. ಅದರ ಪಕ್ಕದಲ್ಲಿರೋದು ಮೆನು ಬಾರ್. ಇಲ್ಲಿ ಹೋಮ್, ನ್ಯೂ, ಓಪನ್, ಸೇವ್, ಪ್ರಿಂಟ್ ಈ ರೀತಿ ಇರುತ್ತೆ. ಅದರ ಕೆಳಗಡೆ ಇರೋದು ಟೂಲ್ ಬಾರ್. ನಾವಿಲ್ಲಿ ಕಮಾಂಡ್ಗಳು ಅಂತ ಏನು ಕರಿತೀವಿ, ಆ ಕಮಾಂಡ್ಸ್ ಎಲ್ಲ ನಮಗೆ ಈ ಟೂಲ್ ಬಾರಲ್ಲಿ ಸಿಗುತ್ತೆ. ಅದಾದಾಗ ಇಲ್ಲಿ ಪಕ್ಕದಲ್ಲಿ ಸರ್ಚ್ ಕಮಾಂಡ್ಸ್ ಅಂತಿದೆ, ನಾವು ಸರ್ಚ್ ಬಾಕ್ಸ್ ಅಂತ ಕರಿತೀವಿ. ಅಂದರೆ ಇಲ್ಲಿ ಟೂಲ್ ಬಾರಲ್ಲಿ ನಮಗೆ ಏನೇ ಮಿಸ್ ಆಗಿದ್ರು ಈ ಸರ್ಚ್ ಕಮಾಂಡಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಅದು ನಮಗೆ ಸಿಗುತ್ತೆ. ಆದರೆ ಒಂದೊಂದು ಸಾಫ್ಟ್ವೇರಲ್ಲೂ ಸೇಮ್ ಕಮಾಂಡ್ಗೆ ಡಿಫ್ರೆಂಟ್ ನೇಮ್ ಇರುತ್ತೆ. ನೀವು ಸಾಲಿಡ್ ವರ್ಕ್ಸಲ್ಲಿರೋ ನೇಮ್ ನಾಮಿಕ್ಲೇಚರ್ಗಳನ್ನ ತಿಳ್ಕೊಂಡಿದ್ರೆ ಮಾತ್ರ ಇಲ್ಲಿ ನೀವು ಸರ್ಚ್ ಮಾಡಿದಾಗ ಅದು ಹೈಲೈಟ್ ಆಗುತ್ತೆ, ಇಲ್ಲಾಂದರೆ ಇಲ್ಲ. ಅದಾದಮೇಲೆ ಇಲ್ಲಿ ಪಕ್ಕದಲ್ಲಿ ಮಿನಿಮೈಸ್, ಮ್ಯಾಕ್ಸಿಮೈಸ್, ಕ್ಲೋಸ್ ಇದೆ ಎಲ್ರಿಗೂ ಗೊತ್ತಿರುತ್ತೆ. ಹಾಗೆ ಈ ಕಡೆ ಕೆಳಗಡೆ ಬಂದರೆ CSYS ಆರ್ ಕೋಆರ್ಡಿನೇಟ್ ಸಿಸ್ಟಮ್ ಅಂತಿದೆ. ಇದನ್ನು ನಾನು ನಿಮಗೆಲ್ಲ ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಕೆಳಗಡೆ ಬಂದರೆ ಹಾಗೆ ಸ್ಟೇಟಸ್ ಬಾರ್ ಅಂತಿದೆ. ಈ ಸ್ಟೇಟಸ್ ಬಾರ್ನು ನಿಮಗೆ ನೆಕ್ಸ್ಟ್ ಹೇಳ್ತೀನಿ ಏನು ಅಂತೇಳಿ. ಇನ್ನು ಈ ಕಡೆ ಸೆಂಟ್ರಲ್ ಬಂದರೆ ಒಂದು ಬ್ಲಾಂಕ್ ಪೇಜ್ ಇದೆ, ವೈಟ್ ಪೇಜ್. ಇದನ್ನು ನಾವು ವರ್ಕ್ ಬೆಂಚ್ ಆರ್ ವರ್ಕ್ ಸ್ಪೇಸ್ ಅಂತ ಕರಿತೀವಿ. ಅಂದರೆ ನಾವೇನೇ ಕೆಲಸ ಮಾಡೋದಾದರೂ ನಮಗಿಲ್ಲದು ವಿಸಿಬಲ್ ಆಗುತ್ತೆ. ನಾವೇನೇ ಡಿಸೈನ್, ಡ್ರಾಯಿಂಗ್, ವಾಟ್ ಎವರ್ ಏನೇ ಮಾಡಿದ್ರು ನಮಗೆ ಇಲ್ಲಿ ಏನು ವರ್ಕ್ ಬೆಂಚ್ ಆರ್ ವರ್ಕ್ ಸ್ಪೇಸ್ ಅಂತ ಏನು ಎಂಟಿ ಕಾಣಿಸ್ತಿದೆ ನಿಮಗೆ, ಖಾಲಿ ಬ್ಲಾಂಕ್, ಇದರಲ್ಲಿ ನಮಗೆ ಕಾಣುತ್ತೆ. ಸೊ ಇದಿಷ್ಟು
ಇಂಟರ್ಫೇಸ್ ಬಗ್ಗೆ ಹೇಳಬೇಕು ಅಂತೇಳಿ ವಿಡಿಯೋ ಮಾಡಿದ್ದು. ದಯವಿಟ್ಟು ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ ನೀವು ನಿಮ್ಮ ಫ್ರೆಂಡ್ ಗ್ರೂಪಲ್ಲಿ ಈ ವಿಡಿಯೋನ ಶೇರ್ ಮಾಡಿ ಆದಷ್ಟು. ಯಾಕಂದರೆ ಇದು ಕನ್ನಡದವರಿಗೋಸ್ಕರ ಅಂತಲೇ ಶುರು ಮಾಡಿರೋದು. ಯಾಕಂದರೆ ಡಿಸೈನ್ ಫೀಲ್ಡಲ್ಲಿ ಕನ್ನಡದವರು ಇರಬೇಕು ಅಂತೇಳಿ. ಕನ್ನಡದವ್ರು ತುಂಬ ಕಮ್ಮಿ ಇದ್ದಾರೆ ಮೆಕ್ಯಾನಿಕಲ್ ಡಿಸೈನ್ ಫೀಲ್ಡಲ್ಲಿ. ಏನಕ್ಕಂದರೆ ಪ್ರಾಪರ್ ಗೈಡೆನ್ಸ್ ಸಿಗ್ತಿಲ್ಲ. ಪ್ರಾಪರಾಗಿ ಸಾಫ್ಟ್ವೇರ್ಗಳು ಹೇಗೆ ಕಲಿಬೇಕು, ಯಾವ ಥರ ಏನು ಇಂಟರ್ವ್ಯೂಗಳು ಅಟೆಂಡ್ ಮಾಡಬೇಕು, ಫಸ್ಟ್ ಆಫ್ ಆಲ್ ಜಾಬ್ ಎಲ್ಲೆಲ್ಲಿದೆ ರಿಲೇಟೆಡ್ ಡಿಸೈನ್ ರಿಲೇಟೆಡ್ ಅನ್ನೋದು ಗೊತ್ತಿರಲ್ಲ ತುಂಬ ಜನಕ್ಕೆ. ಸೊ ಯಾರ್ಯಾರು ಇಂಜಿನಿಯರಿಂಗ್ ಮಾಡ್ತಿದ್ದೀರಾ, ಮೆಕ್ಯಾನಿಕಲ್ ಡಿಪ್ಲೊಮೊ ITI ಯಾರ್ಯಾರು ಮುಗಿಸಿದ್ದೀರಾ, ಯಾರ್ಯಾರು ಆಲ್ರೆಡಿ ಕೆಲಸಕ್ಕೆ ಜಾಯ್ನ್ ಆಗಿರ್ತಾರೆ ಬೇರೆ ಏನು ಪ್ರೊಡಕ್ಷನ್ ಅಥವಾ ಬೇರೆ ಡಿಪಾರ್ಟ್ಮೆಂಟಲ್ಲಿ ಜಾಬ್ ಜಾಯ್ನ್ ಆಗಿರ್ತಾರೆ, ಅವ್ರೇನೋ ಸ್ವಿಚ್ ಮಾಡ್ಬೇಕಂತಿರ್ತಾರೆ ನೀವು ಜಾಬ್ನ ಡಿಸೈನ್ಗೆ. ಅವ್ರಿಗೆ ಈ ಜಾಬು ಸರ್ಚ್ ಮಾಡ್ತಿರೋರಿಗೆಲ್ಲ ಈ ಚಾನಲ್ಲು ತುಂಬಾ ಯೂಸ್ ಆಗುತ್ತೆ. ಇಲ್ಲಿ ಎಲ್ಲ ಥರದ ಸಾಫ್ಟ್ವೇರ್ಗಳನ್ನ ನಿಮಗೆ ಅರ್ಥ ಆಗೋ ರೀತಿಲಿ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ವೀಡಿಯೋದಿಂದ ನಾವು ಡೈರೆಕ್ಟಾಗಿ ಕಮೆಂಟ್ಸ್ಗೆ ಹೋಗೋಣ, ಯಾವ ರೀತಿ ಏನು ಅಂತೇಳಿ, ಹೇಗೆ ಸಾಫ್ಟ್ವೇರ್ ಯೂಸ್ ಮಾಡೋದು ಅಂತೇಳಿ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಐಡಿನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದನ್ನು ಫಾಲೋ ಮಾಡಿ. ಕಮೆಂಟ್ ಮಾಡಿ ಈ ವಿಡಿಯೋ ಹೇಗಿದೆ ಅಂತೇಳಿ. ಎಲ್ರಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್. ಬಾಯ್.